ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ನು ಯಾರು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಅವನ ಜೀವಂತಗೊಳಿಸೋದಿಲ್ಲ ಪ್ರಜ್ವಲ್. ಲೇಟ್ ಮಾಡಬೇಡ, ಬನ್ನಿ ಹೋಗೋಣ. ಅಲ್ಲಿ ಹೋಗೋದ್ರಿಂದ ಏನು ಯೂಸ್ ಇಲ್ಲ ಸರ್, ಸುಮ್ಮನೆ ಟೈಮ್ ವೇಸ್ಟ್. ವಾಟ್ ಯು ಮೀನ್? ಪ್ರೈವೇಟ್ ನಂಬರ್ ಆಗಿದ್ರಿಂದ ಯಾವುದೇ ಸರ್ವಿಸ್ ಪ್ರೊವೈಡರಿಂದ ಅದರ ಡೀಟೇಲ್ಸ್ ಸಿಗಲ್ಲ ಸರ್. ಆದರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಸರ್, ಅದರಿಂದ ನಾನು ಬೇಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ ಸರ್. ಅವ್ನು ಯಾರು ಅಂತ ಗೊತ್ತಾಗಲಿ. ಐ ಟೀಚ್ ಹಿಮ್ ಲೆಸನ್ ಪ್ರಜ್ವಲ್. ವೇದಾಂತ್, ಎಲ್ಲ ಇವತ್ತೇ ಗೊತ್ತಾಗಬೇಕು ಅಂತ ಅಂದ್ಕೊಂಡ್ರೆ ಏನೂ ಆಗಲ್ಲ. ಸ್ವಲ್ಪ ಪೇಷನ್ಸಿಂದ ಇರು. ಇವತ್ತಲ್ಲ ನಾಳೆ ಅವ್ನು ಯಾರು ಅಂತ ಗೊತ್ತಾಗೇ ಆಗುತ್ತೆ. ಅವ್ನ ಗತಿ ಕಾಣಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಸರ್. ಹಾಗಾಗಿ ತೇಜಸ್ ವಿಚಾರಿಸಿದ್ರೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗ್ಬೋದು. ಈಗಲಾದರೂ ACP ಸರ್ಗೆ ಫೋನ್ ಮಾಡಿ ಅವ್ರೇನಾದರೂ ಬಾಯ್ಬಿಟ್ಟ ಅಂತ ಕೇಳ್ಬೋದಲ್ಲ. ಇವ್ರ ಐಟಮ್ ಅಮೂಲ್ಯ. ಹಲೋ, ಹೇಳಿ ಮಿಸ್ಟರ್ ವೇದಾಂತ್, ಏನ್ ಸಮಾಚಾರ? ಆ ರೋಗ ಏನಾದರೂ ಬಾಯ್ ಬಿಟ್ಟ ಅಂತ ಎಂಕ್ವೈರ್ ಮಾಡೋಣ ಅಂತ ಫೋನ್ ಮಾಡಿದೆ. ಇಲ್ಲ ವೇದಾಂತ್, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅವ್ನು ಬಾಯ್ ಬಿಡಲ್ಲ ಅನ್ಸುತ್ತೆ. ಬಟ್ ಇಂಥ ಹಾರ್ಡನ್ಸ್ ಕ್ರಿಮಿನಲ್ಸ್ಗಳನ್ನ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವೇನು ವರಿ ಮಾಡ್ಕೋಬೇಡಿ. ಅವನೇನಾದರೂ ಬೊಗಳಿದ್ರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಯು ಡೋಂಟ್ ಮೈಂಡ್, ನಾನು ನಿಮ್ಮ ಹತ್ರ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಿತ್ತು. ಸ್ಟೇಷನ್ಗೆ ಬರ್ಬೋದಾ? ಏನು ವೇದಾಂತ್ ಈ ಥರ ಕೇಳ್ತಾ ಇದ್ದೀರಾ? ನನ್ನ ಪರ್ಮಿಷನ್ ಬೇಕಾಗಿಲ್ಲ, ನೀವು ಯಾಕೆ ಬೇಕಾದ್ರೂ ಬರ್ಬೋದು. ಥ್ಯಾಂಕ್ ಯು ಸರ್, ಈಗಲೇ ಬರ್ತೀನಿ. ಇವತ್ತು ತೇಜಸ್ ಎಲ್ಲ ಸತ್ಯನ ಬಾಯ್ ಬಿಡ್ತಾನೆ. ನಮಗೆ ಫೋನ್ ಮಾಡಿ ಥ್ರೆಟನ್ ಮಾಡಿದವನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದು. ಬನ್ನಿ ಪ್ರಜ್ವಲ್, ಹೋಗೋಣ. ವೇದಾಂತ್, ನಾನು ಬರ್ತೀನಿ. ಬೇಡ ಬಚ್ಚರಿ, ನೀನು ಸ್ಟೇಷನ್ಗೆ ಬರೋದು ಅಷ್ಟು ಸರಿ ಕಾಣಿಸು. ನೀನು ಇಲ್ಲೇ ಇರು, ನಾನು ಅದಷ್ಟು ಬೇಗ ಬರ್ತೀನಿ. ಬಟ್ ನೀನು ಹುಷಾರಾಗಿ ಹೋಗ್ಬಾ ವೇದಾಂತ್, ತುಡುಕ್ಬೇಡ. ಬಚಾರಿ ಒಳ್ಳೆಯವ್ರ ಹತ್ರ ಒಳ್ಳೆತನ ಇರಬೇಕು, ಕೆಟ್ಟವ್ರ ಹತ್ರನೂ ಒಳ್ಳೆತನ ಒಳ್ಳೇದಲ್ಲ. ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಯುರೋ ಮರಿ ಪ್ರಜ್ವಲ್, ಕಮ್ ಆನ್. ನಾನು ವೇದಾಂತ್ ಹತ್ರ ಅವ್ರ ಅಪ್ಪನ ಬಗ್ಗೆ ಹೇಗಪ್ಪ ಮಾತಾಡೋದು ಅಂತ ಅನ್ಕೋತಾ ಇದ್ದೆ. ಈಗ ಯಾರೋ ಕಾಲ್ ಮಾಡಿ ಅವ್ರ ಅಪ್ಪನ ಬಗ್ಗೆನೇ ಮಾತಾಡಿ ವೇದಾಂತಿಗೆ ಅವ್ರ ಅಪ್ಪನ ಹುಡ್ಕೋ ಥರ ಮಾಡಿದ್ದಾರೆ. ಒಂದು ರೀತಿಲಿ ಅವ್ರು ಕಾಲ್ ಮಾಡಿದ್ದು ಒಳ್ಳೇದೇ ಆಯಿತು. ಈ ರೋಬೋಟ್ ಮನ್ಸು ಮಾಡಿದರೆ ಏನು ಬೇಕಿದ್ರೂ ಮಾಡ್ತಾನೆ. ವೈದೇಹಿ, ನಾನು ತುಂಬ ದಿನದಿಂದ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೀನಿ. ನೀನು ಇಷ್ಟು ವರ್ಷ ವೃದ್ಧಾಶ್ರಮದಲ್ಲಿ ಹೇಗಿದ್ದೆ? ಬೆಂಕಿ ಅವಘಡ ಆದಮೇಲೆ ಮನೆಗೆ ಯಾಕೆ ಬರಲಿಲ್ಲ? ನಿನಗೆ ನಿನ್ನ ಮಕ್ಕಳನ್ನ ನಿನ್ನ ತಾಯಿನ ನೋಡಬೇಕು ಅನ್ನಿಸ್ಲಿಲ್ವಾ? ನನ್ನ ಕತೆ ಏನಂತ ಹೇಳಿ ಅಮ್ಮ. ನನ್ನ ಕತೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ನಾನು ನಿಮ್ಮ ಹತ್ರ ಏನೂ ಹೇಳಲಿಲ್ಲ. ನೀರಲ್ಲ, ಕಣ್ಣಲ್ಲೇ ರಕ್ತ ಬಂದರೂ ಪರವಾಗಿಲ್ಲ. ನಿನ್ನ ಕತೆ ಏನು ಅಂತ ನಾನು ತಿಳ್ಕೊಬೇಕು. ಅದೇನು ಅಂತ ಹೇಳು. ಅವತ್ತವರೆಲ್ಲ ನಮ್ಮ ಮನೆ ಮುಂದೆ ಬಂದು ನಿಮ್ಮ ಅಳಿಯ ಸೂರ್ಯನ್ನ ನಮ್ಮನ್ನೆಲ್ಲ ಹೆದರ್ಸಿದ್ರು. ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರು. ತುಂಬ ಭಯ ಆಗ್ತಿತ್ತು. ಆ ಭಯದಿಂದನೇ ನಾನು ತುಂಬ ಶಾಕ್ ಆಗಿದ್ದೆ. ನಾನು ಯಾರು, ನನ್ನ ದೂರ ಯಾವುದು, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನನಗೆ ನೆನಪೇ ಇರಲಿಲ್ಲ. ಎಲ್ಲ ಮರ್ತೋಗಿತ್ತು. ಮತ್ತೆ ನೆನ್ಪು ಬರೋದಕ್ಕೆ ನನಗಿಷ್ಟು ವರ್ಷ ಬೇಕಾಯಿತು. ಅದಕ್ಕೆ ನಾನು ಆಶ್ರಮದಲ್ಲೇ ಇದ್ದೆ. ಓ ಹೌದಾ, ಇಷ್ಟೆಲ್ಲ ಆಯ್ತಾ? ಅಯ್ಯೋ, ನಿನ್ನ ಕತೆಗೆ ಎಲ್ಲ ಕೇಳಿದ್ರೆ ಪಾಪ ಅನ್ಸುತ್ತೆ ಕಣೆ. ಇದೇ ಕಾರಣಕ್ಕಮ್ಮ ನಾನು ಇಷ್ಟು ದಿನ ನಾನು ಏನೂ ಹೇಳಿರಲಿಲ್ಲ. ನಾನು ನಿಮಗೆ ಏನೇ ಆಗಲಿ, ನಿನ್ನ ಮಕ್ಕಳನ್ನ ನೀನು ಮರ್ತಿಲ್ವಲ್ಲ, ಅದೇ ನನಗೆ ಖುಷಿ ಕಣಮ್ಮ. ಹೇಗಮ್ಮ ಮರೆಯೋಕ್ಕಾಗುತ್ತೆ? ನೀವೆಲ್ಲ ಇದ್ದೀರಾ ಅಂತ ತಾನೇ ನಾನು ಈ ಮನೆಗೆ ಬಂದಿರೋದು.
ಇಲ್ಲ ಅಂದಿದ್ರೆ ನಾನು ಕೆರೆನೋ ಬಾವಿನ ನೋಡ್ಕೊಂಡಿರ್ಬೇಕಾಗಿತ್ತು. ಪಾಪ. ವೈದೇಹಿ, ನಿನಗೆ ಆಶ್ರಮದಲ್ಲಿ ಫೋನ್ ಕೊಡಿಸಿದ್ರಮ್ಮ? ಅವ್ರು ಯಾಕಮ್ಮ ಫೋನ್ ಕೊಡಿಸ್ತಾರೆ? ಅವ್ರ ಆಶ್ರಯ ಕೊಟ್ಟಿರೋದೇ ಹೆಚ್ಚು. ಮತ್ತೆ ಫೋನ್ ಇಟ್ಕೊಂಡಿದ್ದೀಯಾ? ಓ, ಇದಾ ಸುಹಾಸಿನಿ ಕೊಡ್ಸಿರೋದಮ್ಮ. ಹೌದಾ? ಹಾಗಾದ್ರೆ ಸರಿಯಮ್ಮ. ವೈದೇಹಿ, ಮೇಲಿನ ಮೇಲೆ ಫೋನ್ ಬರ್ತಾನೆ ಇದೆ, ಅದು ಯಾರು ಅಂತ ನೋಡಮ್ಮ. ಪಾಪ ಆಶ್ರಮದವರೇ ಇರಬೇಕು ಅಂತ ಕಾಣುತ್ತೆ. ಸರಿಯಮ್ಮ, ನಾನು ಫೋನಲ್ಲಿ ಮಾತಾಡ್ತೀನಿ. ಈ ಮುದುಕಿ ಯಾಕೆ ಅತಿಯಾಗಾಡ್ತಾಳೆ? ವೈದೇಹಿ, ಹೇಗೆ ಮಾತಾಡ್ದೆ ಅಂತ ಕೇಳ್ದಿಯಲ್ಲ, ಹೇಗೆ ಟ್ಯಾಂಕ್ ಕೊಟ್ಟೆ ಅವಳಿಗೆ. ಒಂದು ಕ್ಷಣ ಹೇಗೆ ಮಾತಾಡ್ಬೇಕು ಅಂತ ಅವಳಿಗೆ ಗೊತ್ತಾಗದೆ ದಂಗಾಗೋದ್ಲು. ಅಮ್ಮ, ನಿನ್ನ ಮಾತು ಕೇಳಿದ್ರೆ ನನಗೆ ಭಯ ಆಗ್ತಾ ಇದೆ. ಅವ್ರು ಇನ್ನೊಂದ್ಸಲ ನಿಮ್ಮ ಮಾತು ಕೇಳಿದ್ರೆ ನಿಮ್ಗೆ ಕಣ್ ಕಾಣುತ್ತೆ ಅಂತ ಅನ್ಕೋತಾರಮ್ಮ. ಟೆನ್ಷನ್ ಮಾಡ್ಕೋಬೇಡ್ವೆ, ಇದೆಲ್ಲ ಸ್ವಲ್ಪ ಸ್ಯಾಂಪಲ್ ಅಷ್ಟೇ. ಇನ್ಮೇಲೆ ನೋಡ್ತಾ ಇರೋ ಅವಳಿಗೆ ಹೇಗೆ ದೆವ್ವ ಬಿಡಿಸ್ತೀನಿ ಅಂತ. ಏನೇನು ಮಾಡ್ತೀಯಮ್ಮ ನೀನು? ಸುಮ್ಮನಿರು. ಹಾಂ, ಎಲ್ಲ ಹೇಳ್ತೀನಿ ಬಿಡಿ. ಹಾಂ ಅಮ್ಮೋ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನಾದ್ರು ಪ್ರಾಬ್ಲಮ್ಮಾ? ಏನೋ ಗೊತ್ತಿಲ್ಲ ಅಣ್ಣ, ಒಂಥರ ಬೇಜಾರಾಗ್ತಿದೆ. ಮನ್ಸೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಹೌದಾ? ವೇದಾಂತ ಏನಾದ್ರು ಅಂದ್ರ? ನನಗೇನು ಅಂದಿಲ್ಲ ಅಣ್ಣ, ಆದರೆ ವೇದಾಂತ್ ಪ್ರಜ್ವಲ್ ಜೊತೆ ತೇಜಸ್ನ ನೋಡ್ಕೊಂಡು ಬರ್ತೀನಿ ಅಂತ ಸ್ಟೇಷನ್ಗೆ ಹೋಗಿದ್ದಾರೆ. ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಸ್ಟೇಷನ್ಗೆ ಹೋಗಿದ್ದೀರಾ? ಹ್ಞೂ ಅಣ್ಣ, ಅದಕ್ಕೆ ಕಿರಿಕಿರಿ ಆಗ್ತಿರೋದು. ನೀನು ಹಾಗೆಲ್ಲ ಏನು ಅನ್ಕೋಬೇಡ, ಏನೂ ಆಗಲ್ಲ, ಧೈರ್ಯವಾಗಿರು. ಇಲ್ಲ ಅಣ್ಣ, ಆ ತೇಜಸ್ ಗ್ಯಾಂಗ್ ಸರಿ ಇಲ್ಲ. ಮೊನ್ನೆ ದೇವಸ್ಥಾನದಲ್ಲಿ ಏನಾಯಿತು ಅಂತ ನಿನಗೆ ಗೊತ್ತು ತಾನೆ. ತೇಜಸ್ ಶೂಟ್ ಮಾಡಿದ ಬುಲೆಟು ವೇದಾಂತ್ ಕೈಗೆ ಬಿದ್ದಿದ್ದಕ್ಕೆ ಪರವಾಗಿಲ್ಲ, ಮತ್ತೆ ಏನಾದರೂ ಬೇರೆ ಕಡೆ ಬಿದ್ದಿದ್ರೆ ಏನು ಮಾಡಬೇಕಿತ್ತು? ಇವಾಗ ಬೇಡ ಅಂತ ಹೇಳಿದ್ರು ಹೋಗಿದ್ದಾನೆ, ಮತ್ತೆ ಏನು ಮಾಡ್ಕೊಂಡು ಬರ್ತಾನೋ ಅಂತ ಭಯ ಆಗ್ತಿದೆ. ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಒಂದು ಫೋನ್ ಮಾಡಿ ಕೇಳು, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸರಿ ಅಣ್ಣ, ಕಾಲ್ ಮಾಡ್ತೀನಿ. ಫೋನ್ ರಿಸೀವ್ ಮಾಡ್ತಿಲ್ವಾ ಅಮ್ಮ? ಇಲ್ಲ ಅಣ್ಣ. ಅಮ್ಮು, ವೇದಾಂತ್ ಕಾಲ್ ಪಿಕ್ ಮಾಡಿಲ್ಲ ಅಂತ ತಲೆ ಮೇಲೆ ಆಕಾಶನೇ ಬಿದ್ದೋಳ್ ತರ ಕೂತಿದ್ಯಲ್ಲ, ಅವ್ರ ಜೊತೆ ಪ್ರಜ್ವಲ್ ಇದೆ ಅಂತಾನೆ. ಪ್ರಜ್ವಲ್ ಕಾಲ್ ಮಾಡು. ಹ್ಞೂ ಅಣ್ಣ, ಈಗಲೇ ಮಾಡ್ತೀನಿ. Stand on this! Yes, sir. Attention! Yes, sir. Stand on this! Yes, sir. Attention! Yes, sir. Stand on this! Yes, sir. Attention! Yes, sir. ನಮ್ಮ ಸೆಕ್ಯೂರಿಟಿ ಏಜೆನ್ಸಿಗೆ ತುಂಬಾ ಒಳ್ಳೆ ರೆಪ್ಯುಟೇಷನ್ ಇದೆ. ಬೆಂಗಳೂರಿನಲ್ಲೇ ನಂಬರ್ 1 ಸೆಕ್ಯೂರಿಟಿ ಏಜೆನ್ಸಿ ನಮ್ದು. ನಾವು ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸೆಕ್ಯೂರಿಟಿ ಕೊಡ್ತೀವಿ.
ಅವರನ್ನ ಹಗಲು ರಾತ್ರಿ ರಕ್ಷಣೆ ಮಾಡ್ತೀವಿ. ನಾವು ನಮ್ಮ ಸೆಕ್ಯೂರಿಟಿ ಏಜೆನ್ಸಿಗೆ ಇನ್ನೂ ತುಂಬಾ ಒಳ್ಳೆ ಹೆಸರು ತಂದು ಕೊಡಬೇಕು. ಕೆಲಸ ಮಾಡುವಾಗ ತುಂಬಾ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ದೃಷ್ಟಿ ಚುರುಕಾಗಿರ್ಬೇಕು, ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು. ನಾನು ಯಾವ ಕ್ಷಣದಲ್ಲಾದರೂ ಸ್ಪಾಟ್ಗೆ ಬಂದು ಚೆಕ್ ಮಾಡಬಹುದು. ಈಗ ನಾನು ಯಾರ್ಯಾರಿಗೆ ಎಲ್ಲೆಲ್ಲಿ ಡ್ಯೂಟಿ ಅಸೈನ್ ಆಗಿದೆ ಅಂತ ಹೇಳ್ತೀನಿ. ಪ್ರದೀಪ್, ನಿಮಗೆ ಜಯನಗರ 3rd ಕ್ರಾಸ್ ನಲ್ಲಿರೋ ಬಂಗ್ಲೆ ನಂಬರ್ 302 ಅಸೈನ್ ಆಗಿದೆ. ಮನು, ನಿಮಗೆ ಶಂಕರ್ಪುರಂ ಅಲ್ಲಿರೋ ಮಠ ಅಸೈನ್ ಆಗಿದೆ. ಸಂದೇಶ್, ನೀವು ಗಾಂಧಿ ಬಜಾರ್ನಲ್ಲಿರೋ ಕೋಆಪರೇಟಿವ್ ಬ್ಯಾಂಕ್ಗೆ ಹೋಗಿ. ಸ್ಟ್ಯಾಂಡರ್ಡ್ ಟೆಸ್ಟ್. ಅಟೆನ್ಷನ್. ಓಕೆ, ಎವ್ರಿಬಡಿ ಡಿಸ್ಪರ್ಸ್. ವಿಶ್ವನಾಥ್ ಅವ್ರು ಮಾಡಿರೋ ಉಪಕಾರಕ್ಕೆ ನಾನು ಜೀವನ ಇಡೀ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಕಂದ, ಮೊದಲು ನಿನಗೆ ಕನ್ನಡದಲ್ಲೇ ಪಾಠ ಹೇಳ್ಕೊಡ್ತೀನಿ. ಇದಕ್ಕೆ ಆ ಅಂತ ಹೇಳ್ತಾರೆ. ಕೇಳಿಸ್ಕೊಂತಿದ್ಯಾ ನೀನು? ಅಲ್ಲೇ ಹೇಳು, ಓಕೆನಾ? ಹೇಳ್ತಿದ್ಯಾ? ಏನ್ ಹೇಳ್ತಿ? ನಮ್ಮ ಮಗುಗ ಆಗ್ಲೇ ಪಾಠ ಮಾಡ್ತಾ ಇದ್ದೀರಾ? ಹೌದು ವಿಕ್ಕಿ, ಹೇಗಿದ್ರು ಮಗು ಹುಟ್ಟಿದ್ಮೇಲೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ಲೇಬೇಕಲ್ವಾ, ಅದಕ್ಕೆ ಈಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಿಮ್ಮನ್ನ ನೋಡ್ತಿದ್ರೆ ಮಗುಗ್ ಪಾಠ ಹೇಳ್ಕೊಡ್ತಿದ್ದೀರಾ ಅಂತ ಅನ್ಸ್ತಿಲ್ವಲ್ಲ? ಮತ್ತಿನ್ನೇನು ಅನಿಸ್ತಿದೆ? ನೀವೇ ಪಾಠ ಕಲಿತಿದ್ದೀರಾ ಅಂತ ಅನಿಸ್ತಿದೆ. ಪರವಾಗಿಲ್ಲ ವಿಕ್ಕಿ, ಮೊದಲು ನಾವು ಕಲ್ತ್ರೆ ಅಲ್ವಾ ಮಗುಗೆ ಹೇಳ್ಕೊಡಕ್ಕಾಗೋದು. ಅದಕ್ಕೆ ಹೊಟ್ಟೆಲಿರೋ ಮಗುಗೂ ಹೇಳ್ಕೊಡ್ತಿದ್ದೀನಿ, ನಾನು ಕಲ್ತ್ಕೊಂತಿದ್ದೀನಿ. ಈ ತರ ಹೇಳ್ಕೊಟ್ರೆ ಮಗು ಮನ್ಸಲ್ಲೂ ಉಳಿಯುತ್ತೆ, ಸಂಸ್ಕೃತಿನೂ ಸಿಗತ್ತೆ. ಏನೇ ಹೇಳಿ ಆಂಟಿ, ನಿಮ್ಮ ಐಡಿಯಾ ಮಾತ್ರ ಸೂಪರ್. ಆ ಶ್ರೀಕೃಷ್ಣ ಪರಮಾತ್ಮ ಅವ್ರ ತಂಗಿ ಹೊಟ್ಟೆಲ್ ಇದ್ದಿದ್ದ ಅಭಿಮನ್ಯುಗೆ ಚಕ್ರವ್ಯೂಹದ ಒಳಗಡೆ ಹೇಗ್ ಹೋಗೋದು ಅಂತ ಹೊಟ್ಟೆಲ್ ಇರ್ಬೇಕಾದ್ರೆ ಹೇಳ್ಕೊಟ್ಟಿದ್ನಂತೆ. ಹಾಗೇನೆ ನೀವುನು ನಮ್ ಮಗು ಹೊಟ್ಟೆಲ್ ಇರ್ಬೇಕಾದ್ರೆ ಕನ್ನಡ ಪಾಠ ಹೇಳ್ಕೊಡ್ತಿದ್ದೀರಾ. ನಮ್ ಮಗು ಹುಟ್ಟಾನೆ ಜೀನಿಯಸ್ ಆಗ್ಬಿಟ್ಟತ್ತೆ. ಸಾಕು ಸಾಕು, ಇಷ್ಟೊಂದೆಲ್ಲ ಹೋಗ್ಲಬೇಡಿ. ಇಲ್ಲ ಹೆಂಡತಿ, ನಿಮ್ಮನ್ನ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ಮಗು ಹುಟ್ಟೋದಕ್ಕಿಂತ ಮುಂಚೆನೆ ಇಷ್ಟು ಕೇರ್ ಮಾಡೋರು ಇನ್ ಮಗು ಹುಟ್ಟಾದ್ಮೇಲೆ ಅದೆಷ್ಟು ಚೆನ್ನಾಗಿ ನೋಡ್ಕೊಳ್ತೀರಲ್ಲ. ವೇದಾಂತ ಎಲ್ಲೋದ? ಕಾಲ್ ಮಾಡೋಣ. ಕಾಲ್ ಪಿಕ್ ಮಾಡು ವೇದಾಂತ್. ಏನ್ ಮಾಡೋದು? ಬಾವ ಎಲ್ಲೋದ್ರು? ಆಫೀಸ್ಗೆ ಏನಾದ್ರು ಹೋಗ್ಬಿಟ್ರಾ? ಕಾಲ್ ಮಾಡಿ ಕೇಳೋಣ. ಯು ವಿಲ್ ಬಿ ಎ ಗುಡ್ ಮದರ್. ಹೇಳು ರೋಡಿನಾಥ್ನಿ. ಬಾವ ಎಲ್ಲಿದ್ದೀರಾ? ಮನೇಲಿದ್ದೀನಿ. ಯಾಕೆ, ನೀನ್ ಎಲ್ಲಿದ್ಯಾ? ನಾನು ಮನೇಲೇ ಇದ್ದೀನಿ ಬಾವ. ಅದು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹೌದಾ? ಪರವಾಗಿಲ್ಲ, ಅದೇನಂತ ಹೇಳು. ಅರೆ ಓಕೆ, ನಾನು ಆರಾಮಾಗಿದ್ದೀನಿ ಬಾವ, ಬಟ್ ನಿಮ್ಮ ಹತ್ರ ವೇದಾಂತ್ ಬಗ್ಗೆ ಮಾತಾಡ್ಬೇಕಿತ್ತು. ಗ್ರಜನ್ ಬಗ್ಗೆನಾ? ಯಾಕೆ ರೋಡಿನಾಥ್ನಿ, ಅವನಿಗೇನಾಯ್ತು? ಅವನು ಹುಷಾರಾಗಿದ್ದಾನೆ ತಾನೆ? ಬಾವ, ಅದನ್ನೆಲ್ಲ ಫೋನಲ್ಲಿ ಮಾತಾಡೋದಕ್ಕಾಗಲ್ಲ. ನಿಮ್ಮ ಜೊತೆ ಒಂದು 10 ನಿಮಿಷ ಮಾತಾಡಬೇಕು. ಟೆರೆಸಿಗೆ ಬರ್ತೀರಾ? ವಿಕ್ಕಿ, ಏನಾಯ್ತು? ಯಾಕೆ ಟೆನ್ಷನಲ್ಲಿ ಮಾತಾಡ್ತಿದ್ರಿ? ಅಮ್ಮು ಏನಂತ ಹೇಳಿದ್ಲು? ಗೊತ್ತಿಲ್ಲ ಹೆಂಡತಿ, ರೌಡಿನಾದ್ನಿ ಸ್ವಲ್ಪ ಸೀರಿಯಸ್ ಆಗಿದ್ಲು. ಅಗ್ರಜನ್ ಬಗ್ಗೆ ಏನೋ ಹೇಳ್ಬೇಕಂತೆ. ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಆರಾಮನ್ಸ್ತಿದ್ಯಮ್ಮ? ವೈದೇಹಿ, ಸ್ವಲ್ಪ ವೈದೇಹಿನ್ ಕರಿತೀಯಾ? ಏನಮ್ಮ ಇದು ವೈದೇಹಿ ವೈದೇಹಿನ್ ಕರಿತೀಯ ಅಂದ್ರೆ? ನಿನ್ ಕಣ್ಮುಂದೆನೇ ಇದೀನಲ್ಲ. ಈ ಮನೇಲಿ ವೈದೇಹಿ ಇದ್ರೆ ನೀನ್ ಒಬ್ಳೇನ ಇರೋದು? ಮತ್ತೆ ಇನ್ಯಾರಿದ್ದಾರೆ? ನಾನೇ ತಾನೇ ಇರೋದು. ಅಯ್ಯೋ, ನೀನಲ್ಲ ಕಣೆ,
ನಿನ್ನ ಹೆಸರು ಹೇಳ್ಕೊಂಡು ಬಂದಿದ್ದಾಳಲ್ಲ ಅವಳನ್ನ ಕರಿ ಅಂತ ಹೇಳಿತ್ತು. ಯಾಕಮ್ಮ, ಏನು ವಿಷಯ? ಅದೆಲ್ಲ ನಿನ್ಗೆ ಯಾಕೆ? ನೀನು ಕರಿ ಅವಳ, ನಾನು ಅವಳ ಜೊತೆ ಮಾತಾಡ್ಬೇಕು. ಬೇಡಮ್ಮ, ಮತ್ತೆ ನೀವು ಏನೋ ತರಲೆ ಮಾಡ್ತೀರಾ. ಅದನ್ನ ಅವಳು ಹೋಗಿ ಸುಹಾಸಿನಿಗೆ ಹೇಳ್ತಾಳೆ, ಮತ್ತು ಸುಹಾಸಿನಿ ದೊಡ್ಡ ರಾಧ ಅಂತ ಮಾಡ್ತಾಳೆ. ಬೇಡ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ಲೇ, ಅವಳು ನನ್ನ ಮಗಳು ಕಣೆ. ನನ್ನ ಮಗಳ ಜೊತೆ ನಾನು ಮಾತಾಡೋದಕ್ಕೆ ನಿನ್ನ ಅಪ್ಪಣೆ ಬೇಕಾ? ಸುಹಾಸಿನಿಗಾದ್ರೂ ಹೇಳ್ಕೊಳ್ಳಿ, ಅವ್ರ ಅಮ್ಮನಿಗಾದ್ರೂ ಹೇಳ್ಕೊಳ್ಳಿ. ನೀನು ಅವಳನ್ನ ಕರಿ. ಸರಿ ಅಮ್ಮ. ಅಮ್ಮ, ವೈದ್ಯರು ಬಂದರು. ಅಮ್ಮ ಕರೆದ್ರಂತೆ, ಏನು ವಿಷಯ? ಏನು ಬೇಕಾಗಿತ್ತು? ವೈದೇಹಿ ಬಂದ್ಯಾ ಮಗಳೇ? ಅಮ್ಮ, ಸ್ವಲ್ಪ ಕಾಲು ನೋವ್ತಾ ಇದೆ, ಗೊತ್ತಮ್ಮ? ಏನ? ನಾನ್ ಕಾಲೊತ್ಬೇಕಾ? ಯಾಕೆ ಹೊತ್ಬಾರ್ದು? ಏನ್ ತಪ್ಪು? ಅದಕ್ಕೆ ಅಂತಾನೆ ಇವಳಿದಾಳಲ್ಲ. ಏನೇ ಇದ್ರು ಇವಳಿಗೆ ಹೇಳಿ, ನನಗೆ ಹೇಳ್ಬೇಡಿ. ಏನೇ ನೀನು ತಾಯಿ ಸೇವೆ ಮಾಡೋದಕ್ಕೂ ಇಷ್ಟೊಂದು ನಿಷ್ಠೂರವಾಗಿ ಮಾತಾಡ್ತಾ ಇದೀಯಾ? ನಾನು ಅಂದ್ರೆ ನಿನಗೆ ಅಷ್ಟೊಂದು ಅಲಕ್ಷ್ಯ ಆಗೋದ್ನಾ? ಹಾಗಲ್ಲ ಅಮ್ಮ, ಇವಳಿದಾಳಲ್ಲ ಅದಕ್ಕೆ ಹಾಗೆ ಹೇಳ್ದೆ. ಅಯ್ಯೋ, ಅವಳು ಒತ್ತಿದ್ರೆ ನೀನು ಒತ್ತದಂಗೆ ಆಗತ್ತೇನೆ. ಹಾಳು ಮಾಡಿದ್ದು ಹಾಳು ಅಂತ ಗೊತ್ತಿಲ್ವಾ? ಎಷ್ಟೇ ಆದ್ರೂ ಅವಳು ಕೆಲಸದವಳು, ಕೊಡೋ ದುಡ್ಡಿಗೆ ಮಾತ್ರ ಪ್ರೀತಿ ತೋರಿಸ್ತಾಳೆ. ಆದ್ರೆ ನೀನು ಹಾಗಲ್ಲ. ನೀನು ನನ್ನ ಸೇವೆ ಮಾಡೋದಕ್ಕೂ ಅವಳು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮಗಳ ಕೈನಲ್ಲಿ ಕಾಲು ಒತ್ತಿಸ್ಕೊಂಡ್ರೆ ಮನ್ಸಿಗೆ ಹಿತ ಅನ್ಸುತ್ತೆ. ತಾಯಿಗೆ ಮಗಳು ಅನ್ನೋ ವಾತ್ಸಲ್ಯನೂ ಇರುತ್ತೆ. ಬಾ, ಎಲ್ಲಿದ್ಯಾ? ಬಾ, ಕಾಲೊತ್ತು ಬಾ, ಕೂತ್ಕೋ. ಅಮ್ಮ ಹೇಳ್ದಾಗ ಮಾಡಿಬಿಟ್ಲು. ಕೊನೆಗೂ ಇವಳು ಅಮ್ಮನ ಕಾಲನ್ನ ಹಿಡ್ಕೊಳ್ಳೋ ಹಾಗಾಯ್ತು. ವೈದೇಹಿ, ನಿಮ್ಮ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ? ನೀನು ಅವ್ರ ಜೊತೆ ಹೇಗಿದ್ದೆ? ನಿನ್ನ ಜೊತೆಗೆ ಅವರೆಲ್ಲ ಅಡ್ಜಸ್ಟ್ ಆಗಿದ್ರ? ಆಮೇಲೆ ಅವ್ರು ಕೊಡೋ ಊಟ ತಿಂಡಿ ಎಲ್ಲ ನಿನಗೆ ಇಷ್ಟ ಆಗ್ತಾ ಇತ್ತಾ? ಹಾ ಅಮ್ಮ, ಅಷ್ಟೊಂದು ಜನ ಇದ್ರು ಒಳ್ಳೆ ಊಟನೇ ಕೊಡ್ತಿದ್ರು. ಅಲ್ಲಿರೋರೆಲ್ಲ ನನ್ನನ್ನು ತುಂಬಾ ಇಷ್ಟಪಡ್ತಿದ್ರು. ಅದಕ್ಕೆ ಅವಾಗವಾಗ ನಾನು ಅಲ್ಲಿಗೆ ಹೋಗ್ಬಿಟ್ಟು ಬರೋದು. ಹೌದಾ? ಹಾಗಾದ್ರೆ ನಾನು ಅವ್ರನ್ನೆಲ್ಲ ಒಂದ್ಸಲ ನೋಡ್ಬೇಕಲ್ಲ. ಬಾಬಾ, ವೇದ ನಿಮ್ಮ ಹತ್ರ ಅದಾದ್ರೂ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ನಾ? ಡಿಸ್ಕಸ್? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅದು? ಅದೇ ಬಾಬಾ, ರಾಜಣ್ಣಂಗೆ ಆಕ್ಸಿಡೆಂಟ್ ಆಗಿತ್ತಾರ, ಅವತ್ತು ಅವ್ರಿಗೊಂದು ಫೋನ್ ಕಾಲ್ ಬಂದಿದೆಯಲ್ಲ, ನೆನಪಿದ್ಯಾ? ಹೌದು. ಈಗ ಯಾಕೆ ಅದ್ರ ಬಗ್ಗೆ ಕೇಳ್ತಾ ಇದೆಯಾ? ಯಾಕಂದ್ರೆ ಆ ಫೋನ್ ಕಾಲ್ ಯಾವ ಲೊಕೇಶನ್ ಇಂದ ಬಂದೆ ಅಂತ ಟ್ರೇಸ್ ಮಾಡಿಕೊಂಡು ವೇದಾಂತ್ ಮತ್ತೆ ಪ್ರಜ್ವಲ್ ಹೋಗಿದ್ದಾರೆ. ಆಗ ಆ ಜಾಗದಲ್ಲಿ ಅವ್ರಿಗೆ ತೇಜಸ್ ಜೊತೆ ಒಬ್ಬ ನಿಗೂಢವಾದ ವ್ಯಕ್ತಿ ಸಿಕ್ಕಿದ್ನಂತೆ. ಹೌದಾ? ಮತ್ತೆ ಅಗ್ರಜ ಈ ವಿಷಯದ ಬಗ್ಗೆ ನನ್ನ ಹತ್ರ ಏನು ಹೇಳೇ ಇಲ್ವಲ್ಲ? ನೀವು ಟೆನ್ಷನ್ ಮಾಡ್ಕೋತೀರಾ ಅಂತ ಹೇಳಿಲ್ಲ ಅನ್ಸುತ್ತೆ ಬಾಬಾ, ಇಲ್ಲಾಂದ್ರೆ ಗ್ಯಾರಂಟಿ ಹೇಳಿರೋನು. ಕರೆಕ್ಟ್ ನೋಡಿ ನಂದಿ, ಅದೇ ಕಾರಣಕ್ಕೆ ಅಗ್ರಜ ನಂಗೆ ಹೇಳಿಲ್ಲ ಅನ್ಸುತ್ತೆ. ಅವ್ನು ನಿಮಗೆ ನೀವು ಟೆನ್ಷನ್ ಮಾಡ್ಕೊಳ್ತೀರಾ ಅಂತಾನೆ ಹೇಳ್ದೇ ಇರ್ಬೋದು. ಅದೇ ಇವಾಗ ನಾನು ಹೇಳೋ ವಿಷಯಕ್ಕೆ ನೀವು ಟೆನ್ಷನ್ ಮಾಡ್ಕೋಬಾರ್ದು. ಅಂದ್ರೆ ಏನ್ ಹೇಳ್ತಿದ್ಯಾ? ವೇದಾಂತ್ಗೆ ಯಾರೋ ಒಬ್ಬ ಕಾಲ್ ಮಾಡಿದ್ದ. ತೇಜಸ್ನ ಅರೆಸ್ಟ್ ಮಾಡಿಸಿದ್ದಕ್ಕೆ ಧಮ್ಕಿ ಹಾಕ್ತ. ಸೂರ್ಯನಾರಾಯಣ್ ವಸಿಷ್ಠ ಕುಟುಂಬದವ್ರನ್ನ ಒಬ್ರು ಬಿಡಲ್ಲ, ಎಲ್ರೂ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತ. ವೇದಾಂತ್ ಹತ್ರ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದ. ಯಾರು ಅಂತ ಕೇಳಿದ್ದಕ್ಕೆ ಸದ್ಯದ್ರೊಳಗೆ ಗೊತ್ತಾಗುತ್ತೆ, ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ದ. ಏನ್ ಹೇಳ್ತಿದ್ಯಾ ರೋಡಿನಾದ್ನಿ? ಅವನ್ ಯಾಕೆ ಆತರ ಹೇಳ್ದ? ತೇಜಸ್ಗೂ ಅವನಿಗೂ ಏನ್ ಸಂಬಂಧ? ಅಷ್ಟಕ್ಕೂ
ಈ ಸೂರ್ಯನಾರಾಯಣನವರು ಯಾರು? ಅವ್ರ ವಿಷಯ ಯಾಕೆ ಹೇಳ್ದ? ಬಾಬಾ ಅವ್ನು ಯಾರು, ತೇಜಸ್ಗೂ ಅವನಿಗೂ ಏನು ಸಂಬಂಧ ಅನ್ನೋದೇ ಗೊತ್ತಿಲ್ಲ. ಆದರೆ ಸೂರ್ಯನಾರಾಯಣ್ ಅಂದರೆ ನಿಮ್ಮ ತಂದೆ ಅಂತ ಗೊತ್ತು. ಅದಕ್ಕೆ ಅವನು ಅವ್ರ ಹೆಸರು ಹೇಳಿ ಎಲ್ಲರೂ ಮುಗಿಸ್ತೀನಿ ಅಂತ ಹೇಳಿದ್ದು. ವಾಟ್? ನಮ್ಮ ತಂದೆ ಹೆಸರು ಸೂರ್ಯನಾರಾಯಣ್ ಅಂತನಾ? ಹೌದು ಬಾಬಾ, ನಿಮ್ಮ ತಂದೆ ಹೆಸರು ಸೂರ್ಯನಾರಾಯಣ್ ವಸಿಷ್ಠ ಅಂತ. ಇಷ್ಟು ವರ್ಷ ನಮ್ಮ ತಂದೆ ಹೆಸರು ಏನು ಅಂತಾನೆ ಗೊತ್ತಿಲ್ಲದಿರೋ ಇಡಿಯೇಟ್ ಆಗಿದೆ ನಾನು. ಅಷ್ಟಕ್ಕೂ ಈ ಜಗತ್ತಲ್ಲಿ ತಂದೆ ಹೆಸರೇ ಗೊತ್ತಿಲ್ಲದಿರೋನು ಅಥವಾ ತಂದೆ ಹೆಸರನ್ನ ತಿಳ್ಕೊಳಕ್ ಆಸಕ್ತಿ ಇಲ್ದಿರೋನು ಯಾರೂ ಇಲ್ಲ ಅನ್ಸುತ್ತೆ ನನ್ ಬಿಟ್ಟು. ಅಗ್ರಜ ನಮ್ಮ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗ್ ಬರಬಾರ್ದು ಅಂತ ನಮ್ಮನ್ನೆಲ್ಲ ತುಂಬಾ ಸುಖವಾಗಿ ಬೆಳೆಸ್ತಾ. ಮೇ ಬಿ ಅದಕ್ಕೆ ಅವ್ರು ಯಾರು ಅಂತ ಇದುವರೆಗೂ ನಾವು ತಿಳ್ಕೊಳಕ್ ಟ್ರೈ ಮಾಡಿಲ್ಲ ಅನ್ಸುತ್ತೆ. ಹಾ ನೋಡಿ ನದ್ನಿ, ಅವ್ನು ಇನ್ನೇನು ಹೇಳ್ದ? ಅಗ್ರಜ ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ದ? ಅವನಿಗೆ ನಿಮ್ಮ ತಂದೆ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನೋ ಗೊತ್ತಿದೆ. ಅವನಿಗೆ ತೇಜಸ್ಗೆ ಏನೋ ಸಂಬಂಧ ಇದೆ ಬಾಬಾ, ಅದಕ್ಕೆ ಅವನು ಫೇವರ್ ಮಾಡಿಕೊಂಡು ಮಾತಾಡಿದ್ದಾನೆ. ಈ ವಿಷಯದ ಬಗ್ಗೆ ತೇಜಸ್ನ ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ವೇದಾಂತ ಪ್ರಜ್ವಲ್ಲು ಸ್ಟೇಷನ್ಗೆ ಹೋದ್ರು ಬಾಬಾ. ಈ ವಿಷಯ ಮೊದಲೇ ಗೊತ್ತಿದ್ಯಾ? ಅಗ್ರಜ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಷ್ಟೊತ್ತಾಯ್ತು ಅಂತ ಗೊತ್ತಿದ್ಯಾ ನಿನಗೆ? ಹ್ಞೂ ಬಾಬಾ, ಅವ್ನು ಹೋಗಿ ತುಂಬ ಹೊತ್ತಾಯ್ತು. ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಗಾಡ್, ಎಂತ ಎಡೌಟ್ ಆಯ್ತು ನೋಡಿ ನದ್ನಿ. ನಾನು ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಬಾಬಾ, ಆ ತೇಜಸ್ ಬೇರೆ ಸರಿ ಇಲ್ಲ. ಅಲ್ಲಿ ಏನಾಗಿರ್ಬೋದು ಅಂತ ಇಸ್ಕೊಂಡ್ರೇನೆ ಭಯ ಆಗ್ತಿದೆ. ಅದಕ್ಕೆ ಮನ್ಸಲ್ಲಿ ಅನ್ಸಿದ್ದನ್ನೆಲ್ಲ ಹೇಳ್ಬಿಟ್ಟೆ ಬಾಬಾ ನಿಮ್ಮ ಹತ್ರ. ಡೋಂಟ್ ವರಿ ನೋಡಿ ನದ್ನಿ, ನೀನು ಅನ್ಕೊಂಡಾಗೆ ಏನೂ ಆಗಿರಲ್ಲ. ಧೈರ್ಯವಾಗಿರು, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ.